नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। वित्तीय साक्षरता और डिजिटल धोखाधड़ी की रोकथाम पर जागरूकता कार्यक्रम। विजयपुरा शहर में वित्तीय साक्षरता, जिम्मेदार ऋण देने और डिजिटल धोखाधड़ी के बारे में जनता में जागरूकता पैदा करने के लिए कार्यक्रम आयोजित किया गया। कार्यक्रम का उद्घाटन डीएचओ डॉक्टर मल्लानागौड़ा बिरादर, संभागीय प्रबंधक शिवलिंगैया, एचके विजयपुरा, क्षेत्रीय प्रबंधक रामकृष्ण और जोनल प्रबंधक अरुण उमरानी ने दीप प्रज्वलित करके किया। ये कार्यक्रम क्रेडिट एक्सेस ग्रामीण लिमिटेड विजयपुरा जिला शाखा द्वारा आयोजित किया गया था। सामाजिक और आर्थिक विकास के उद्देश्य से जनता में जागरूकता पैदा करने के लिए क्रेडिट एक्सेस ग्रामीण लिमिटेड विजयपुरा जिला शाखा द्वारा विजयपुरा शहर के केएसआरटीसी राजेश्वरी कल्याण मंडप कार्यालय में एक कार्यक्रम आयोजित किया गया। ज्ञान के माध्यम से बेहतर जीवन का निर्माण विषय के तहत आयोजित ये कार्यक्रम क्रेडिट एक्सेस ग्रामीण लिमिटेड द्वारा आयोजित किया गया था। जीवन का निर्माण विषय के तहत आयोजित इस कार्यक्रम में वित्तीय साक्षरता, जिम्मेदार उधार, ऋण अनुशासन और जनता द्वारा डिजिटल धोखाधड़ी से खुद को बचाने के तरीकों के बारे में जानकारी प्रदान की गई। इस अवसर पर जनता को वित्तीय लेन देन में सावधानी बरतने, ऋण का जिम्मेदारी पूर्वक उपयोग करने, ऋण अनुशासन बनाए रखने और ऑनलाइन एवं डिजिटल धोखाधड़ी से बचने के लिए एहतियाती उपायों का पालन करने के बारे में जागरूक किया गया। क्रेडिट एक्सेस ग्रामीण लिमिटेड के शाखा कर्मचारी, ग्राहक और आम जनता कार्यक्रम में उपस्थित थे और उन्होंने इसका लाभ उठाया। इस प्रकार के जागरूकता कार्यक्रम वित्तीय लेन देन में सजग और सतर्क रहकर आर्थिक रूप से सुदृढ़ जीवन जीने में सहायक होंगे। ಎಲ್ಲರಿಗೂ ನಮಸ್ಕಾರ ರೀ ಸರ್. ನಾವು ಗ್ರಾಮೀಣ ಕುಟುಂಬದಾಗ 15 ವರ್ಷದಿಂದ ನಾವು ಇಲ್ಲಿ ಲೋನ್ ತಗೊಳ್ಳೋದು ಮಾಡೋದು ಮಾಡ್ತೀವಿ. ಅದರಿಂದ ನಮಗೆ ಬಹಳಷ್ಟು ಉಪಯೋಗ ಆಗೈತ್ರಿ. ನಾವು ಏನೋ ಒಂದು ಬಿಸಿನೆಸ್ ಇಂದ ಇದ್ದೀವಿ, ನಾವು ಒಂದು ಸಣ್ಣ ಕಿರಾಣಿ ಶಾಪ್ ಹಾಕೊಂಡು ನಾವು ಕೆಲಸ ಮಾಡ್ಕೊಂತ ಇದ್ದೀವಿ. ಆಮೇಲೆ ನಮ್ಮ ಮಕ್ಕಳಿಗೆ ಇದರಿಂದ ನಾವು ಎಲ್ಲ ಮುಂದೊಂದು ಪಾಠ ಅಂದ್ರೆ ಏನ್ರಿ, ನಮ್ಮ ಹಸ್ಬೆಂಡ್ ಡೆತ್ ಆಗೈತ್ರಿ, 20 ವರ್ಷ ಆಯ್ತು. ನಾವು ಅದ ಡೆತ್ ಆದ ನಮ್ಮ ಮೈಸೂಸ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಇದೊಂದು ಗ್ರಾಮೀಣ ಕುಟುಂಬ ನಮ್ಗೊಂದು ಹೆಲ್ಪ್ ಮಾಡೈತ್ರಿ. ನಾವು ಬಹಳಷ್ಟು 40 ಮೆಂಬರ್ ನಾನು ನಡೆಸ್ತೀನಿ ಮನೆಯೊಳಗೆ ರೀ. ಮತ್ತೆ ಅದು ಬಹಳ ಒಳ್ಳೆ ಇದು ಗ್ರಾಮೀಣ ಕುಟುಂಬ ಐತ್ರಿ. ಇದು ನಮ್ಗೆಲ್ಲಾ ಬಾಳ ಚಲೋ ಆಗೈತ್ರಿ ಸರ್. ನಮ್ದು 15 ವರ್ಷದಿಂದ ಮಾಡ್ತೀನಿ ಅಂತ ಹೇಳಕತ್ತೀನಲ್ರಿ. ನಮ್ಗೇನು ಅದ್ರಾಗ ಇದಿಲ್ರಿ. ಇದ್ರಾಗ ದುಡ್ಡು ನಮ್ಮ ಟೈಮ್ ಸರಿಯಾಗಿ ನಾವು ದುಡ್ಡು ಕೊಡ್ತೀವಿ, ಟೈಮ್ ಸರಿಯಾಗಿ ನಮ್ಗೆ ಲೋನ್ ಕೊಡ್ತಾರೆ ಇವರು. ಅದೇ ನಮ್ಗೆ ಪ್ರಾಬ್ಲಮ್ ಇಲ್ಲ. ನಂಬಿಕೆ ಇಟ್ಟಿಲ್ಲ, ನಾವು ಗ್ರಾಮೀಣ ಕುಟುಂಬ ಇಟ್ಟಂಗ ನಾವ್ ಯಾರನ್ನೂ ನಂಬಿಕೆ ಇಟ್ಟಿಲ್ರಿ. ಆಮೇಲೆ ಇದು ಬರುವ ಸರ್ ಎಲ್ಲ ಒಳ್ಳೆ ಸರ್ ಬರ್ತಾರೆ ನಮ್ ಜೊತೆ ರೀ. 2-3 ಹಿಂಗ ಒಂದೊಂದ್ ವರ್ಷ 2 ವರ್ಷ ನಮ್ ಕಡೆ ಇದು ಮಾಡಿ ಹೋಗ್ತಾರೆ. ನಾವ್ ಯಾವ ಕಡೆನೂ ಇದು ಮಾಡಿಲ್ರಿ. ಗ್ರಾಮೀಣ ಕುಟ್ಬಿಟ್ಟು ನಾವ್ ಎಲ್ಲಿ ಇದು ಮಾಡಿಲ್ರಿ. ನಾವು ಒಳ್ಳೆ ಮೀಟಿಂಗ್ ಐತಿ. ಆಬೇದ ಮನ್ಗೋಳಿ. ನಮಸ್ಕಾರ ರೀ ಸರ್. ನಮ್ಮ ಇದು ಗ್ರಾಮೀಣ ಕೋಟಲಿಂದ ನಮ್ಗೆ ಬಹಳ ಅನುಕೂಲ ಆಗೈತಿ. ನಾವೆಲ್ಲರೂ ಸರಿಯಾಗಿ ತುಂಬುತ್ತಾ ಸರಿಯಾಗಿ ತಗೊಂತಾ ಇದ್ದೀವಿ. ಆಮೇಲೆ ನಮ್ಗೆ ಎಲ್ಲ ಚಲೋ ಅನ್ಸೈತ್ರಿ ಸರ್. ಈ ಕಂಪನಿ ಒಳಗ ನಮ್ಗೆ ಏನು ತೊಂದರೆ ಇಲ್ಲ. ಸರಿಯಾಗಿ ಸರ್ ಸರಿಯಾಗಿನೂ ನಡೆಸ್ಕೊಂಡು ಹೋಗ್ತಾರ, ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ರೀ. ಎಲ್ಲ ಸೌಲಭ್ಯಗಳು ಅದಾರ ಇದ್ರಾಗ. ಬಡ್ಡಿ ದರ ಕಡಿಮೆ ಐತ್ರಿ ಮೇಡಮ್. ಬಡ್ಡಿ ದರ ಕಡಿಮೆ ಚಲೋ ಆಗೈತಿ, ಒಳ್ಳೆ ಆಗೈತ್ರಿ ಇದು ಎಲ್ಲರಿಗೂ. ಮಲೇಕಾ, ಕಲಬುರ್ಗಿ. ನಮಸ್ಕಾರ ಎಲ್ರಿಗೂ. ಈ ಕಂಪ್ನಿ ಹೆಸರು ಗ್ರಾಮೀಣ ಕೂಟ ಅಂತ ಹೇಳಿ ಕ್ರೆಡಿಟ್ ಎಕ್ಸೆಸ್ ಗ್ರಾಮೀಣ ಲಿಮಿಟೆಡ್. ಇವತ್ತು ಕಾರ್ಯಕ್ರಮ ಏನು ಅಂದ್ರೆ ಒಂದು SCD ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ. ಕಸ್ಟಮರ್ಗೆಲ್ಲ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನು ಅಂದ್ರೆ ನಾವು ಈಗ ಒಂದು ಮೈಕ್ರೋ ಫೈನಾನ್ಸ್ ಬಂದು ಸಾಲ ಕೊಡೋದು, ಸಾಲ ರೆಫರ್ ಮಾಡೋದು ಅಷ್ಟೇ ಅಲ್ಲ, ಒಂದು ಕಸ್ಟಮರ್ಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದೇ ರೀತಿ ಗ್ರಾಮೀಣ ಕೂಟ ಒಂದು ಇವತ್ತು ಬರೀ ಸಾಲ ಕೊಡೋದು ಅಂತೆಲ್ಲ, ಒಂದು ನಮ್ಮ ಕಂಪ್ನಿ ಬಂದಂತ ಆದಾಯದಲ್ಲಿ ಪರ್ಸೆಂಟೇಜ್ ಆದಾಯ ನಾವು CSR ಅಂತ ನಾವು ಮಾಡ್ತಾ ಇದೀವಿ. CSR ಮುಖಾಂತರ ಆಲ್ಮೋಸ್ಟ್ ಒಂದು ಸ್ಟೇಷನ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳು ಇರ್ಬೋದು, ಹಾಸ್ಪಿಟಲ್ ಎಲ್ಲ ಸರಿ ನಾವು CSR ಅಂಡಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಕಂಪ್ನಿ ಹೇಳ್ಬೇಕು ಅಂದ್ರೆ ಕಂಪ್ನಿ ಓವರ್ ಆಲ್ 16 ರಾಜ್ಯಗಳು ನಾವು ಕೆಲಸ ಮಾಡ್ತಾ ಇದೀವಿ. 45 ಲಕ್ಷದಷ್ಟು ಕಸ್ಟಮರ್ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಸುಮಾರು 21,000 ಸಿಬ್ಬಂದಿ ನಮ್ಮಲ್ಲಿ ಕೆಲಸ ಮಾಡ್ತಾವ್ರೆ. ಯಾಕಂದ್ರೆ ನಾವು ಕೂಡ ಸುಮಾರು 22 ವರ್ಷದಿಂದ ಕೆಲಸ ಮಾಡ್ತಾರೆ. ಈ ಕಂಪ್ನಿ ಕೆಲಸ ಮಾಡಕ್ಕೆ ನಮ್ಗೊಂದು ಖುಷಿ ಆಗ್ತದೆ, ಸರಿನಾ? ಅದು ಬಿಟ್ಟು ನಾವು ಗ್ರಾಮೀಣ ಕೂಟ ಒಳ್ಳೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿಯಾಗಿ ಕೆಲಸ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ನಂಬರ್ 1 ಕಂಪ್ನಿಯಾಗಿ ಇಂಡಿಯಾದಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಇವತ್ತು 27 ವರ್ಷದಿಂದ 20 ವರ್ಷ ಸದ್ಯಕ್ಕೆ ಗ್ರಾಮೀಣ ಕೂಟ 27 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಬ್ರಾಂಚಸ್ 16 ರಾಜ್ಯಗಳು ಕೆಲಸ ಮಾಡ್ತಾ ಇದೀವಿ.
ಸರಿನಾ. ಇನ್ನು ಕರ್ನಾಟಕದಲ್ಲಿ ಈಗ 270 ಬ್ರಾಂಚ್ಗಳು ಕರ್ನಾಟಕದಲ್ಲಿ ಇದೆ. ಕ್ಯಾಪಿಟಲ್ ಬ್ರಾಂಚಸ್ ಬಂದ್ಬಿಟ್ಟು ಎಲ್ಲಿ ಬರ್ತದೆ ಸರ್? ಇಲ್ಲಿ ನಮ್ಮ ಹೆಡ್ ಆಫೀಸ್ ಇರೋದು ಬೆಂಗಳೂರು ಬನಶಂಕರಲ್ಲಿ, ಜಯನಗರದಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ. ನಮ್ಮ ಒಂದು ಇದರಲ್ಲಿ ಗ್ರಾಹಕರಿಗೆ ಸಾಲ ಆಗಲಿ ಇನ್ನಿತರಾಗಲಿ ನಾವು RBI ಅಂಡರ್ ಕೆಲಸ ಮಾಡ್ತೀವಿ. RBI ಏನ್ ಗೈಡ್ ಮಾಡ್ತೀವಿ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ. ಕಸ್ಟಮರ್ನ ಬಡದಿರೋ ಕಸ್ಟಮರ್ನ ಆರ್ಥಿಕವಾಗಿ ಮೇಲೆತ್ತೋದು ನಮ್ಮ ಕೆಲಸ. ಸರ್ಕಾರದ ಜೊತೆ ಏನೋ ಟೈಪ್ ಸರ್ಕಾರ ಏನಿಲ್ಲ, ನಮ್ದು ನಾವು ಬ್ಯಾಂಕಿಂದ ಹಣ ತಗೊಂಡ್ಬರ್ತೀವಿ, ಬ್ಯಾಂಕಿಂದ ಫಂಡ್ ಬರುತ್ತೆ. ಆ ಫಂಡ್ ನಾವು ಮಾಡಿಕೊಂಡು ನಾವು ಕಸ್ಟಮರ್ಗೆ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಿ ಕಸ್ಟಮರ್ ಸಾಲ ಕೊಡ್ತೀವಿ. ನಾವು ಅದನ್ನ ವಾರ ತಿಂಗಳಿಗೆ ವಾರಕ್ಕೆ 15 ರಿಕವರಿ ಮಾಡ್ತೀವಿ. ನಮ್ಮ ಹೆಸರು ರಾಮಕೃಷ್ಣ ಅಂತ ಹೇಳಿ ಬಿಜಾಪುರ ಡಿವಿಷನ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ. ಆಮೇಲೆ ಆರೋಗ್ಯ ರಕ್ಷಣೆ ಮಾಡುವುದು ಎಲ್ಲದರಲ್ಲಿ ಅವರು ಕೊಡುವಂತ ಸೌಲಭ್ಯಗಳು ಹೇಗೆ ಕೊಡ್ತಾರಪ್ಪ ಅಂದ್ರೆ ಬಿಜಾಪುರ ಸಿಟಿಗಳು ಕೊಡಾಗ್ತದೆ, ಗ್ರಾಮೀಣ ಪ್ರದೇಶ ಕೊಡ್ತಾರೆ. ಹೀಗಾಗಿ ಅವರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಅದು ಸಹ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈಗ ಗೊತ್ತಿದ್ದಂಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಗೊತ್ತಿದೆ. ಆರೋಗ್ಯ ಇದ್ರೆ ಆರೋಗ್ಯ ಇಲ್ಲಿ ಸುಮಾರು ಒಂದು 5 ದಿನ ಹಿರಿಯರು ಅವ್ರ ಆರೋಗ್ಯ ಹೇಗೈತಿ, ನಮ್ಮ ಆರೋಗ್ಯ ಹೇಗೈತಿ ಅಲ್ಲಿ ಹೊರತುಕೊಂಡು ನೋಡೋದಿಲ್ಲ. ಅವ್ರಿಗೆ ಸರಿಯಾದಪ್ಪ ಅಂತಂದ್ರೆ 65-70 ವರ್ಷದಲ್ಲೂ ಸಹ ಅವ್ರಿಗೆ ಯಾವುದೇ ತರಹದ ಸೊಂಟ ನೋವಿಲ್ಲ, ಮಕ್ಕ ನೋವಿಲ್ಲ, ಕುಡಿ ನೋವಿಲ್ಲ, ಬೆಳವಣಿಗೆ ಇಲ್ಲ, ಹೈಪರ್ಟೆನ್ಷನ್ ಇಲ್ಲ. ಆಮೇಲೆ ಅವರು ಬಾಯಲ್ಲಿ ಇಮೋಷನ್ ಆಮೇಲೆ ಕಣ್ಣಿನ ಆಪರೇಷನ್ ಆಗಿರೋದು. ಆದ್ರೆ ಈ ಪರಿಸ್ಥಿತಿ ನಾವು ನಮ್ಮ ಯುವ ಪೀಳಿಗೆ ಏನಾಗಿತ್ತಪ್ಪ ಅಂತಂದ್ರೆ 25 ವರ್ಷದೊಳಗೆ ಶುಗರ್ ಬಂದಿದೆ, 36 ವರ್ಷದೊಳಗೆ ಬಿಳಿ ಬಂದಿದೆ, ಮುಂದೆ 45 ವರ್ಷದೊಳಗೆ ಹೋಗಿರ್ತದೆ. ಯಾಕೆ ಇವೆಲ್ಲ ರೋಗಗಳು ಬರಬೇಕು ಅನ್ನೋದು ನಾವು ವಿಚಾರ ಮಾಡ್ತೀವಿ. ಅಂದ್ರೆ ನಾವು ಮಹಿಳೆಯರಿಗೆ ಎಷ್ಟು ಮಹಿಳೆಯರಿಗಪ್ಪ ಅಂತಂದ್ರೆ ನಮ್ಮ ದೇಶದ ನಾವು ಆರೋಗ್ಯ ಮಹಿಳೆಯರಿಗೆ ಮೊದಲವರು ಆರೋಗ್ಯವರು ಹೆಂಗಿದ್ದಪ್ಪ ಅಂತಂದ್ರೆ ಮೊದಲವರು ಬಹಳ ನಡ್ಕೋತಾರೆ, ಮನೆಯಲ್ಲಿ ಕೆಲಸ ಮಾಡ್ತೀವಿ, ಗಂಡ್ಮಕ್ಳು ಹೊರಗೆ ನಡ್ಕೋಬೇಕು. ಹೋಗಿ ಮುಂಜಾನೆ 4 ಗಂಟೆಗೆ ಹೋಗಿ 8 ಗಂಟೆವರೆಗೆ ಅವರು ಹೊರಗೆ ಕೆಲಸ ಮಾಡ್ತೀವಿ. ಮನೆಗೆ ಬಂದು ಮತ್ತೆ ನ್ಯಾಯ ಊಟ ಮಾಡಿ ಮತ್ತೆ ಹೊರಗೆ ಹೋಗ್ತಾರೆ. ಗಾಳಿ ಬಿಸಿಲು ಅವರು ಎಕ್ಸ್ಪೋಜರ್ ಆಗ್ತದೆ. ಹೀಗಾಗಿ ಅವರಿಗೆ ರೋಗ ರುಜಿನಗಳು ಬಂದಿವೆ. ಈಗ ನಮ್ಮ ಯುವಕರಿಗೆ ನಾವು ಏನಾಗುತ್ತಪ್ಪ ಅಂತಂದ್ರೆ ರಾತ್ರಿ ಮಕ್ಕಳು ಹೊರಗೆ ಹೋಗ್ತೀವಿ, ಮೊಬೈಲ್ ನೋಡ್ಕೊಳ್ತಾ ಟಿವಿ ಅಂದಾಗ ಮುಂಜಾನೆ ಇರುವುದು 8:30 ಬರೀ ಕಣ್ಣಿಗೆ ಕೆಲಸ ಮಾಡಾಕ್ತೀವಿ, ಕೈಗೆ ಕಾಲಿಗೆ ಕೆಲಸ ಮಾಡಾಕ್ತೀವಿ ನಾವು. ಹೀಗಾಗಿ ಎಲ್ಲ ರೋಗಗಳು ನಮ್ಮ 35 ವರ್ಷದೊಳಗೆ ಎಲ್ಲ ಬಂದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಯುವಕರು ಬಾಯೋಲಜಿ ಎಲ್ಲ ನೋಡೋದು ಯುವಕರಿಗೆ
ಇಳುವರಿ ಚೇತರಿಸಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ತಾಯಿಗಳನ್ನು ನಾವು ಇದು ಮಾಡಬೇಕು. ಮೊದಲ 1 ಲಕ್ಷ ಆರ್ಥಿಕದಲ್ಲಿ ಸುಮಾರು 480 ಕಾಯ್ದೆಗಳು ಮರಣವಾಗುತ್ತದೆ. ವಿಚಾರ ಮಾಡಿ. ಈಗ ನಾವು ಸುಮಾರು 40 ವರ್ಷಗಳಲ್ಲಿ ಪರಿಸ್ಥಿತಿ ಏನಿದೆಯಪ್ಪ ಅಂತಂದ್ರೆ ಈಗ 1 ಲಕ್ಷ 95 ಕಾಯ್ದೆಗಳು ಮರಣ ಅಷ್ಟೊಂದು ಪ್ರಮಾಣ ಕಡಿಮೆ ಮಾಡಿದ್ದೀವಿ. ಅದು ದಯಮಾಡಿ ನಿಮ್ಮ ಮನೆಯಲ್ಲಿ ವಶೀಕರಣೆಯಾಗಿ ಅವ್ರಿಗೆ ಮೊದಲು ತಿಳ್ಕೊಂಡು ನಾವೆಲ್ಲರೂ ಕಾಯ್ದೆ ಮಾಡಿದ್ದೇ ಸರಿಯಾಗಲ್ಲ ಅಂತಂದ್ರೆ ಕಾಯ್ದೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದೇ ಥರ ಮಗುವಿನ ಸರಿ ಪ್ರಮಾಣವನ್ನು ಆಟೋಮೆಟಿಕ್ಕಾಗಿ ಕಡಿಮೆ ಮಾಡಬೇಕು. ಹೀಗಾಗಿ ಒಂದು ಒಳ್ಳೆಯ ಸಮಾಜ, ಆರೋಗ್ಯವಂತ ಸಮಾಜ, ಆರೋಗ್ಯವಂತ ನಾಗರಿಕರು ಎಲ್ಲ ಒಂದು ಒಳ್ಳೆಯ ವಾತಾವರಣ ನಮ್ಮ ದೇಶದಲ್ಲಿ ಆಗಪ್ಪ ಅಂತಂದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಾಗ ಮಾತ್ರ ಒಳ್ಳೆಯ ಸಮಾಜ, ಒಳ್ಳೆಯ ದೇಶ, ಒಳ್ಳೆಯ ಸೊಸೈಟಿ ಆಗಿ ಒಂದು ಉಜ್ವಲ ಭಾರತ ದೇಶದ ಉಜ್ವಲ ಭವಿಷ್ಯ ಬರ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ಕೆಲಸ ಮಾತಾಡಿ ಅವಕಾಶವಾದಂತ ಈ ಸಂಸ್ಥೆಯಲ್ಲಿ ಹಾಗೂ ಎಲ್ಲ ನಾಯಕರಿಗೆ ನನ್ನ ಅನಂತ ಧನ್ಯವಾದಗಳನ್ನು. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।